ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಈ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಭಾಮತ್ಯಾಗಿನೇ ನಮಃ. ಓಂ. ರಾಯರು ಅಂತ ಹೇಳಿದರೆ ತ್ಯಾಗಿಗಳು ಅಂತ ಅರ್ಥ. ಅವರು ಸಂಸಾರ ಜೀವನದಲ್ಲಿ ಇದ್ದಾಗಲೇ ತ್ಯಾಗಮಯವಾದ ಜೀವನವನ್ನು ನಡೆಸಿದವರು. ಇನ್ನು ಕಾವಿ ಬಟ್ಟೆಯನ್ನು ಹಾಕಿಕೊಂಡ ಮೇಲಂತೂ ಕಾವಿ ಬಟ್ಟೆಯೇ ಒಂದು ತ್ಯಾಗದ ಪ್ರತೀಕ. ಕೆಲವರು ಬಟ್ಟೆಗಷ್ಟೇ ಸೀಮಿತರಾಗಿರ್ತಾರೆ, ಅಂತರಂಗದಲ್ಲಿ ಸ್ವಾರ್ಥಪರಾಯಣರೇ ಆಗಿರ್ತಾರೆ. ಆದರೆ ರಾಯರು ಮಾತ್ರ ಕೇವಲ ಬಟ್ಟೆ ಮಾತ್ರ ತ್ಯಾಗದ ಪ್ರತೀಕವಾಗಿರಲಿಲ್ಲ. ಅವರ ಇಡೀ ದೇಹ, ಇಡೀ ಜೀವನವೇ ಒಂದು ಅರ್ಥದಲ್ಲಿ ತ್ಯಾಗಮಯವಾಗಿತ್ತಂತೆ ರಾಯರದ್ದು. ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತೇವೆ. ಆ ತ್ಯಾಗಗಳನ್ನು ಮಾಡಬೇಕಾದ್ರೆ ಏನೇನು ತ್ಯಾಗ ಮಾಡಬೇಕು ಅಂತ ಹೇಳಿದರೆ, ಸಿಟ್ಟನ್ನು ತ್ಯಾಗ ಮಾಡಬೇಕು, ಉದ್ವಿಗ್ನತೆಯನ್ನು ತ್ಯಾಗ ಮಾಡಬೇಕು, ಸ್ವಾರ್ಥವನ್ನು ತ್ಯಾಗ ಮಾಡಬೇಕು, ಮನೋವಿಕಾರವನ್ನು ನಾವು ತ್ಯಾಗ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ರಾಯರಿಗೆ ಈ ಮನೋವಿಕಾರಗಳು ಉಂಟಾಗಲಿಕ್ಕೆ ಕಾಲವೇ ಇರ್ತಾ ಇರಲಿಲ್ಲ. ಸದಾ ಕಾಲ ಬಂದ ಶಿಷ್ಯರಿಗೆ ಸಚ್ಚಾಸ್ತ್ರಗಳ ಪಾಠ ಪ್ರವಚನ, ಜನರಿಗೆ ಅನೇಕ ರೀತಿಯಾದ ಹಿತೋಪದೇಶ, ಪ್ರಾತಃ ಕಾಲದ ಅರುಣೋದಯ ಕಾಲದಲ್ಲಿ ಪ್ರಣವ ಮಂತ್ರಗಳ ಉಪಾಸನೆ, ಉಳಿದ ಸಮಯದಲ್ಲಿ ಆ ಭಗವಂತನ ರಾಮದೇವರ ಪೂಜಾ ವಿಧಿ ವಿಧಾನಗಳು, ಹೀಗೆ ಇಡೀ ಒಂದು ತಮ್ಮ ಜೀವನವನ್ನೇ ಆಧ್ಯಾತ್ಮಿಕ ಪಥದತ್ತ ವಾಲಿಸಿಕೊಂಡದ್ದರಿಂದ ಅವರ ಮನಸ್ಸು ಹೇಗೆ ತಾನೇ ವಿಕಾರವಾಗ್ಲಿಕ್ಕೆ ಸಾಧ್ಯ? ನಮ್ಮ ಮನಸ್ಸಿವತ್ತಿನ ದಿನ ವಿಕಾರವಾಗತ್ತೆ. ಯಾಕೆ ಭಗವಂತನ ಹತ್ರ ಒಂದು ಕ್ಷಣವೂ ಕೂಡ ನಮ್ಮ ಮನಸ್ಸು ಹೋಗ್ಲಿಕ್ಕೆ ಸಿದ್ಧ ಇಲ್ಲ ಅಂತಾದರೆ ಸದಾಕಾಲ ಬೇರೆ ಕಡೆ ನಮ್ಮ ಮನಸ್ಸು ವ್ಯಾಪೃತವಾಗಿರುತ್ತೆ. ಇದೋ ಅದೋ ಅದೋ ಹೀಗೆ ಅನೇಕ ರೀತಿಯಾದ ದ್ವಂದ್ವಗಳಿಂದ, ವಿಕಾರಗಳಿಂದ ಕೂಡಿದಾದ್ದರಿಂದ ನಮ್ಮ ಮನಸ್ಸು ಇವತ್ತಿನ ದಿನ ತುಂಬ ಚಂಚಲವಾಗಿದೆ. ಏಕಾಗ್ರತೆಯಿಂದ ಭಗವಂತನ ಹರಿಗುರುಗಳ ಆರಾಧನೆಯನ್ನು, ಉಪಾಸನೆಯನ್ನು, ಸೇವೆಯನ್ನು ನಮ್ಮ ಜೀವನದಲ್ಲಿ ನಾವು ಯಾವಾಗ ಮಾಡಲಿಕ್ಕೆ ಶುರು ಮಾಡ್ತೇವೋ ಸಹಜವಾಗಿ ಒಂದು ಹಿಡಿತದಲ್ಲಿ ನಮ್ಮ ಮನಸ್ಸು ಇರಲಿಕ್ಕೆ ಸಾಧ್ಯವಾಗುತ್ತೆ. ಅಂಥ ಮನಸ್ಸು ನಮ್ಮದಾಗಬೇಕು. ನಮ್ಮ ಮನಸ್ಸು ಇವತ್ತಿನ ದಿನ ಎಷ್ಟು ವಿಕಾರವನ್ನು ಹೊಂದುತ್ತೆ. ದೇವರ ಮನೆಯಲ್ಲಿ ಸಂಧ್ಯಾವಂದನಾದಿ ಸತ್ಕರ್ಮಗಳನ್ನು ಮಾಡಬೇಕಾದ್ರೆ ಎಲ್ಲಿಲ್ಲದ ವಿಕಾರಗಳು ಅಲ್ಲೇ ಉಂಟಾಗತ್ತೆ, ನೆನಪಾಗತ್ತೆ. ಆ ಚಿಂತೆ, ಈ ಚಿಂತೆಗಳು ಅಂತ ಎಲ್ಲ ವಿಕಾರಗಳೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದೇವರ ಮನೆಯಲ್ಲಿ ಇದ್ದಾಗಲೇ ಗೊತ್ತಾಗುತ್ತೆ. ಯಾಕೆ ದೇವರ ಮನೆಯಲ್ಲಿ ಇದ್ದಾಗ ಯಾರ ಪೀಡೆಯೂ ಇರೋದಿಲ್ಲ, ಸಹಜವಾಗಿ ತಲೆ ಶಾಂತವಾಗಿರುತ್ತೆ, ಎಲ್ಲ ಆಲೋಚನೆಗಳು ಕೂಡ ಬರುತ್ತೆ. ಯಾಕೆ? ಪೂಜೆ ಮಾಡ್ತಾ ಇದ್ದಾಗಲೂ ಕೂಡ ನಮ್ಮ ಮನಸ್ಸು ಭಗವಂತನ ಹತ್ರ ಹರಿಯದೆ ಇತರ ವಿಚಾರಗಳಿಗೆ ನಾವು ಅವಕಾಶವನ್ನು ನಾವು ಇವತ್ತಿನ ದಿನ ಮಾಡಿಕೊಡ್ತೇವೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಅದೆಷ್ಟು ದುರ್ಬಲವಾಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಬೇಕು. ಹಾಗಾಗಿ ನಮ್ಮ ಮನಸ್ಸು ಏನು ಇವತ್ತಿನ ದಿನ ಅಹರ್ನಿಶಿ ವಿಕಾರವನ್ನು ಹೊಂದುತ್ತಾ ಅನೇಕ ರೀತಿಯಾದ ದುಃಖಗಳಿಗೆ, ಅನರ್ಥಗಳಿಗೆ ಈಡಾಗ್ತಾ ಇದೆನೋ ಅಂಥ ಅನರ್ಥ ದುಃಖಗಳು ಯಾವುದೂ ಕೂಡ ನಮ್ಮ ಜೀವನದಲ್ಲಿ ಆಗಬಾರದು ಅಂತ ಹೇಳಿದರೆ ಆ ಮನೋವಿಕಾರವನ್ನು ಪರಿತ್ಯಾಗ ಮಾಡಿದಂತಹ ರಾಯರಿಗೆ ಭಕ್ತಿ ಶ್ರದ್ಧೆಗಳಿಂದ ನಾವು ನಮಸ್ಕಾರವನ್ನು ಸಲ್ಲಿಸಬೇಕು, ಅವರ ಸೇವೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ರಾಯರ ಹತ್ತ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಮನಸ್ಸು ಯಾವ ರೀತಿಯಾಗಿ ವಿಕಾರ ಇಲ್ಲದೆ ಸ್ವಸ್ಥವಾಗಿ ಆ ಭಗವಂತನ ಆರಾಧನೆಯಲ್ಲಿ ತೊಡಗಿ ಪರಮಾತ್ಮನ ಸೇವೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರೋ, ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ಸ್ವಸ್ಥವಾಗಿ ಇರುವಂತೆ ನಿಮ್ಮ ಅನುಗ್ರಹದಿಂದ ಆ ಭಗವಂತನ
ಸೇವೆಯನ್ನು ಮಾಡಿ ನಾವು ನಿಮ್ಮ ಅನುಗ್ರಹದ ಜೊತೆಗೆ ಭಗವಂತನ ಅನುಗ್ರಹವನ್ನೂ ಕೂಡ ಪಡೆಯುವಂತೆ ನಾವು ಪ್ರೇರೇಪಿಸಬೇಕು ಅನ್ನುವಂತಹ ಒಂದು ವಿಶಿಷ್ಟವಾದ ನಾಮ ಇದಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಅಂತಹ ಮನೋವಿಕಾರರಹಿತರಾದ ರಾಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ.